ಚಿಕ್ಕೋಡಿ ಪಟ್ಟಣದಲ್ಲಿ ಹೆತ್ತ ತಂದೆಯಿಂದಲೇ ಮಗನ ಹತ್ಯೆ. ಸ್ವಂತ ಮಗನ ಕೊಲೆ ಮಾಡಿ ಮುಚ್ಚಿ ಹಾಕಲು ಯತ್ನಿಸಿದ್ದ ಪಾಪಿ ತಂದೆ. ತಂದೆಯಿಂದಲೇ ಮಗನ ಕೊಲೆ ರಹಸ್ಯ ಭೇದಿಸಿದ ಮೃತನ ಸ್ನೇಹಿತರು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಇಂದಿರಾನಗರದಲ್ಲಿ ಸೋಮವಾರ ನಡೆದ ಘಟನೆ. ಕಿರಣ ಉಪ್ರ ಬಾಳಸಾಹೇಬ ಆಲೂರಿ 31 ವರ್ಷ ಕೊಲೆಯಾದ ಮಗ. ನಿಜಗುಣಿ ಆಲೂರಿ ಕೊಲೆ ಮಾಡಿದ ಪಾಪಿ ತಂದೆ ಕೆಲಸ ಮಾಡುತ್ತಿದ್ದ ಹೋಟೆಲ್ ಮಾಲೀಕ ಉಸ್ಮಾನ್ ಮುಲ್ಲಾ ಸೇರಿಕೊಂಡು ಕೊಲೆ. ಸೋಮವಾರ ಮಧ್ಯಾಹ್ನದ ವೇಳೆ ನಡೆದ ಕೊಲೆ ತಡವಾಗಿ ಬೆಳಕಿಗೆ ಬಂದಿದೆ. ಹೃದಯಾಘಾತದಿಂದ ಮೃತನಾಗಿದ್ದಾನೆ ಎಂದು ಸುದ್ದಿ ಹಬ್ಬಿಸಿದ ತಂದೆ ಕಿರಣ್ ಸಾವಿನ ಕುರಿತು ಅನುಮಾನ ಪಟ್ಟಿದ್ದ ಕಿರಣ್ ಸ್ನೇಹಿತರು ಅನುಮಾನಗೊಂಡು ಉಸ್ಮಾನ್ ಹಾಗೂ ಕಿರಣ್ ತಂದೆ ನಿಜಗುಣಿ ವಿಚಾರಣೆ. ಇಬ್ಬರ ಮೇಲೆ ಒತ್ತಡ ಹಾಕಿ ವಿಚಾರಣೆ ನಡೆಸಿದ್ದ ಕಿರಣ್ ಸ್ನೇಹಿತರು ಕಿರಣ್ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿರುವ ತಂದೆ ನಿಜಗುಣಿ. ದುಶ್ಚಟ ದಾಸನಾಗಿದ್ದ ಮಗನ ಕಾಟ ಸಹಿಸಲಾಗದೆ ಕೊಲೆ ಮಾಡಿರುವುದಾಗಿ ಹೇಳಿಕೆ. ಮಗನ ಉಪಟಳಕ್ಕೆ ಬೇಸತ್ತು ಮಗನಿಗೆ ಚಟ್ಟ ಕಟ್ಟಿದ ತಂದೆ. ಬಳಿಕ ಇಬ್ಬರನ್ನು ಚಿಕ್ಕೋಡಿ ಪೊಲೀಸರಿಗೆ ಒಪ್ಪಿಸಿದ ಸ್ನೇಹಿತರು. ಕೊಲೆ ಮಾಡಿ ಸದ್ಯ ಪೊಲೀಸರ ಅತಿಥಿಯಾಗಿರುವ ಪಾಪಿ ತಂದೆ. ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ಚಿಕ್ಕೋಡಿ ಪೊಲೀಸರು. ವರದಿ ವಿನೋದ್ ಸೂರಗೊಂಡ. ಕರೆಕ್ಟ್ ಹೇಳಿ ನೀನು ಬಿಡ್ತೇವ್ ಎದ್ರಲೆಕ್ ಒಂದಿ ವೈರ್ಲೆ ಗಪ್ರಿ ವೈರ್ಲೆ ಜಗಿದಿಲ್ಲ ಯಾರ್ಯಾರು ಜಗಿದಿರಿ ಗಪ್ರಿ ನೀವ್ ಮಾತಾಡ್ಬೇಡ್ರಿ ಗಪ್ರು ಅವ್ ನನಗೆಲ್ಲ ನಿಂದು ಏನೇನ್ ಮಾತಾಡಿದ್ರಿ ನನ್ ಮೊಬೈಲ್ ಎಲ್ಲ ಡೀಟೇಲ್ ತೆಗ್ದಿವ್ ನಾವು ವೈರ್ಲೆ ಜಗಿದಿಲ್ಲ ಗಾಡಿಯಾಗ ಹೆಂಗ್ ತಂಗಿ ಯಾರು ಹಾಕಿರಿ ಗಾಡಿಯಾಗ ಜಗಿ ಗಪ್ಪು ರಾಮನಗರದವ್ರ ಗಪ್ರು ಗಪ್ರು ರಾಮನಗರದವ್ರು ಯಾರ ನೀ ಎಲ್ಲಿ ಕೊಂದಿ ಗಪ್ಪ ನೀ ಎಲ್ಲಿ ಕೊಂದಿ ಓದ್ತಾ ಎಲ್ಲಿ ಕೊಂಟಿ ಎಲ್ಲಿ ಯಾವ ಜಾಗದ ಕಂಟಾಗ ಎಲ್ಲಿ ಏನ ಹೇಳಿ ಕಬ್ಬಿನ ಪಡ ಕಬ್ಬಿನ ಪಡದಾಗ ಕಿರ್ನಾಕ್ ಕೂತಿದ್ದ ಅಲ್ಲಿ ಹೆಂಗ್ ಹೋಗಿದ್ನಿ ಅವು ಬಂದು ಹೇಳಿದ್ರ ರಾಮನಗರದಾಗ ಬಂದ್ ಹೇಳ ಏನಂತ ಹೇಳಿದ ನಿಮ್ ಹುಡುಗ ಅಲ್ಲಿ ಬೇಕಾ ಕೊಡದ ನಿಷೇಧಾಗ ಆನಂದ್ಲೆ ನೀವ್ ಹೋಗಿ ವೈರ್ ತಗೊಂಡ್ ಹೋಗಿ ಎಲ್ಲ ಸುತ್ತಿದ್ದು ನಾ ಏ ಕರೆಕ್ಟ್ ಹೇಳೋ ಕರೆಕ್ಟ್ ಹೇಳ್ದಾನ ಜೀವನ ಎಟ್ ಹೆಂಗ್ ವೈರ್ಲೆ ಟೈಟ್ ಮಾಡಿ ಟೈಟ್ ಮಾಡಿ ಚಿಕ್ಕೋಡಿ ದವಾಖಾನೆ ಬಿಟ್ಟು ಗಪ್ಪ ಚಿಕ್ಕೋಡಿ ದವಾಖಾನೆ ಬಿಟ್ಟು ನೀವು ಎಲ್ಲಿ ಹೋದ್ ದವಾಖಾನೆಕ ಚಿಕ್ಕೋಡೆ ಗಪ್ಪರಿ ಚಿಕ್ಕೋಡೆ ಅಡ್ಮಿಟ್ ಚಿಕ್ಕೋಡೆ ಸುತ್ತಿ ಕೊಂದ ಮ್ಯಾಗ ಏನ ನೀವ್ ಯಾರ ಗಾಡಿ ಹಾಕಿದಿ ಮಾಲೆ ಹಾಕಿದಿಲ್ಲ ಮಾಲಕನ ಗಾಡಿ ಹಾಕಿದ ಮ್ಯಾಗ ನೀವ್ ಚಿಕ್ಕೋಡಿ ದವಾಖಾನೆ ಹೋದ್ ಬಿಟ್ಟು ಬೆಳಗಾವ್ ಹಾಕೋತಿ ಇದ್ರಾಗ ನಿಮ್ ಮಾಲಕನ ಶಾಮಿಲ್ ಅದ ಮತ್ತೆ ಮಾಲಕ ಗೊತ್ತಿದ್ದಿಲ್ಲ ಅವ್ ನೀ ವೈರ್ ಹಾಕಿ ಸುತ್ತಿದಿ ಅಂತ ಹೇಳಿ ವೈರ್ ಹಾಕಿ ಸುತ್ತಿದ ನಿಮ್ ಮಾಲಕ ಗೊತ್ತ ಖರೆ ಹೇಳ್ಬೇಕಾ ಎಲ್ಲಾರಿಂದ ರೆಕಾರ್ಡಿಂಗ್ ಎಲ್ಲಾ ಐತಿ ಖರೆ ಅಲ್ಲ ಕಿರ್ನಾನ್ ಸುತ್ತಿ ಅಲ್ವಾ ಜೀವ ಹೋಗಿತ್ತವಂದ ಜರ ಸುಮ್ಮಿತ್ತು ಅವಾಗ ಗಾಡಿ ಹಾಕಕತ್ತಿದ್ಯ ಸತ್ ಮ್ಯಾಗ ಮಾಲಕ ಏನಂತ ಹೇಳಿದ್ನಿ ಏನಂತ ಹೇಳಿ ಗೊತ್ತೇವ್ ಮತ್ ಸರ್ಕಾರಿ ದವಾಖಾನೆ ಓದಿದ್ ಬಿಟ್ಟು ಒಂದ್ ತಾಸ್ಲಿ ಬೆಳಗಾವ್ ಐತಿ ಬೆಳಗಾವ್ ಯಾಕೆ ಓದ್ತೇವ್ ಚಿಕ್ಕೋಡಿ ದವಾಖಾನೆಗಳು ಇಲ್ಲಾಗಿದ್ದು ಗಪ್ಪರಿ ಒಂದ್ ಸ್ವಲ್ಪ ನಮ್ ದೋಸ್ತ ಅಲ್ಲಿ ಓದು ನಮ್ಮ ಮಾಲಕನ ಗಾಡಿ ತಗೊಂಡ್ಬಂದಿದ್ದ ಗಾಡಿ ತಗೊಂಡು ಕೊಂದ್ರೆ ಯಾರ ನಾನ ಕೊಂದ ಮತ್ ನೀನ್ ಕೂಡ ಯಾವಿದ್ದ ಮಾಲಕ್ ಕೊಲ್ಲತ್ನ್ಯಾಗ ಯಾವಿದ್ದ ಇವ್ ಮಂದಿ ಬಂದಿದ್ ಗಾಡಿ ಇವ ಇದ್ದ ಇವ ನೀವು ಇಬ್ರು ಕೂಡ ಮಾಡ್ರಿ ಅವನ್ನ ಒಬ್ಬ ಮಾಡಿದಾನ ತಾವ್ ಗಾಡಿ ತಗೊಂಡ್ರೆ ಹೆಣ ಗೊತ್ತಾ ಹೆಂಗ್ ಕೊಂದಿರಿ ವೈರ್ ಜಗಿರಿ ವೈರ್ ಇಲ್ಲಿ ತಂದಿದ್ದಿ ವೈರ್ ಎಲ್ಲಿ ತಂದಿದ್ದಿ ವೈರ್ ತಗೊಂಡ್ ವೈರ್ ಎಲ್ಲಿ ಐತಿ ಗಪ್ಪ ಆ ವೈರ್ ಎಲ್ಲಿ ಐತಿ ಎಲ್ಲಿ ಆ ಜಾಗದಾಗ ಐತಿ ಆ ಜಾಗದಾಗ ವೈರ್ ಐತಿ ಗಪ್ರ ಅಂತ ಗಪ್ಪ ಗಪ್ರಿ ಆಯ್ತು ಬಿಡ್ರಿ ಅಂತ ಅದನ್ನ ಬಾಡಿನ ಎಲ್ಲಿ ಓದ್ತೀರಿ ಬೆಳಗಾವ್ದಾಗ ಏನಂತ ಹೇಳ್ರಿ ಹಿಂಗ ಕೊಡ್ದ ಮತ್ ನಾವು ಜಗಿದೀವು MLC ಮಾಡ್ಲಿಲ್ಲ MLC ಪೊಲೀಸ್ ರಿಪೋರ್ಟ್ ಆಯ್ತಿಲ್ಲ ಗಪ್ರಿ MLC ರಿಪೋರ್ಟ್ ಆಗಿಲ್ಲ ಯಾಕೆ ಮಾಡ್ಲಿಲ್ಲ ಪೊಲೀಸ್ ರಿಪೋರ್ಟ್ ಯಾಕೆ ಮಾಡ್ಲಿಲ್ಲ ಪೊಲೀಸ್ ರಿಪೋರ್ಟ್ ಯಾಕೆ MLC ಯಾಕೆ ಮಾಡ್ಲಿಲ್ಲ ಡಾಕ್ಟರ್ ಅನ್ನಾಗತ್ತ ಹೋಗಿತಿ ಮತ್ತೆ ಹೊರಗೆ ಎಲ್ಲಿ ಓದ್ತೀರಿ ನೀವು ಎಲ್ಲಿ ಓದ್ತೀರಿ ಮಾಲಕನ ದೋಸ್ತ ಡಾಕ್ಟರ್ ಗಪ್ರಿ ಗಪ್ರಿ ಪ್ರೈವೇಟ್ ಗಪ್ರಿ ನಿಮ್ ಗಪ್ಕೊಂಡ್ರಿ ಪ್ರೈವೇಟ್ ದವಾಖಾನೆಗೆ ಹೋತ್ರಿ ಪ್ರೈವೇಟ್ ದವಾಖಾನೆಯಿಂದ ಸುತ್ರಿಯಲ್ಲಿ ಹೆಣ ಸುತ್ರಿಯಲ್ಲಿ ಅಲ್ಲಿ ಕಂಪೌಂಡ್ ಹೇಳ ಸುತ್ತ ಕಿರಣ್ ಏನಾಯ್ತು ಏನು ಸಮಸ್ಯೆ? ಕಿರಣ ನಮ್ಮ ದೋಸ್ತರು ಸಣ್ಣಾಗಿರ್ತಂದ ನಮ್ಮ ದೋಸ್ತರ ಅವ
ಅವ್ರಪ್ಪ ಫೋನ್ ಮಾಡಿದ್ದು ನಮಗೆ, ಇಲ್ಲ ಕಿರಣ್ಗೆ ಹಾರ್ಟ್ ಅಟ್ಯಾಕ್ ಆಗೈತಿ ಮತ್ತು ಅವ್ನು ಮಣ್ಣು ಮಾಡೋಯ್ತಿ ಬರ್ರಿ ಅಂತಂದು. ಅನಂತಲೇ ನಾವು ಏನಾಗೈತಿ ಯಾವಾಗ ಆಯಿತು ಅಂತ ಕೇಳಿದೆವು. ಅವ ಇಲ್ಲ ಹಿಂಗೆ ಮದ್ದಿಂದ ಆಗೈತಿ, ನೀವು ಈಗ ನಿಮ್ಗೆ ಈಗ ಹೇಳಿದ್ರು ನೀವು ಜಲ್ದಿ ಬರ್ರಿ ಮತ್ತು ಮಣ್ಣು ಮಾಡೋಣ ಅನ್ನಕತ್ತು, ಸುಟ್ಟು ಬಿಡೋಣ ಅನ್ನಕತ್ತು. 3 ದಿವಸ ಅಂತ ಏನಾಗಿದ್ರಿ ಅವ್ರು ಲಿಂಗಾಯ್ತು, ಅವ್ರು ಮಣ್ಣು ಮಾಡ್ತಾರೆ, ನೀವು ಸುಟ್ಟು ಬಿಡೋಣ ಅನ್ನಕತ್ತು ಅಂತ. ನಾವೇನಂದು ಏನಾಗಿತ್ತು ಕರೆಕ್ಟ್ ಹೇಳು ಹಂಗಿಂಗೆ ಅಂತ ಹೇಳಿದ್ರು ಏನಿಲ್ಲ, ಒಟ್ಟು ಇದನ್ನ ಅನ್ನಕತ್ರು, ಸುಟ್ಟು ಬಿಡೋಯ್ತಿ ಅರ್ಜೆಂಟ್ ಬರ್ರಿ ಅನ್ನಕತ್ತ ಅಂತ. ನಾವು ಏನು ಎಲ್ಲರೂ ಕೂಡಿ ರಾತ್ರಿ ಅವ್ರ ಸಮಾಜದವ್ರು ಅವ್ರ ಪೌನೇರ ನಾವೆಲ್ಲರೂ ಕೂಡಿ ಏನು ಮಾಡಿದ್ವಿ ರೀ, ಇವತ್ತು ಏನಾಗೈತಿ ಅಂತ ಹೇಳಿ ಮಣ್ಣು ಮಾಡಿದ್ವಿ ರೀ. ಮರನೇ ದಿವಸ ನಮ್ಗೆ ಡೌಟ್ ಬರೋಕೈತು ಹಂಗೇನಾಯ್ತು ಅಂತ ಹೇಳಿ ಡೌಟ್ ಬರಂತಲೇ ಅವ್ನು ಸ್ವಲ್ಪ ಕರ್ಕೊಂಡು ಹೋಗಿ 1-2 ಪೆಟ್ಟ ಕೊಟ್ಟಿವ್ರಿ ಅವ್ರಪ್ಪಾಗ ಎಲ್ಲರಿಗೂ 1-2 ಪೆಟ್ಟ ಕೊಡಂತಲೇ ಅವ್ನು ಹೇಳಿ ಒಪ್ಕೊಂಡವ್. ಇಲ್ಲ ನಾನು ಕೊಂದೇನು, ವೈರ್ಲೆ ಉರುಂಡಕ್ಕೆ ಬಿಗಿದು ಕೊಂದೇನು, ಮತ್ತು ಅದು ಬಾಡಿನೂ ಓದ್ತ ಒಂದು ಕಾರ್ ಗಡೆ ಓದ್ ಬೇರೆ ಕಡೆ ಓದ್ತೇನೆ ಅಂತ ಹೇಳಿದ್ರೆ ಅವನು ಬಡ್ದೀವು ಮತ್ತೊಬ್ಬನು ಬಡ್ದೀವು, ಇಬ್ಬರು ಬಡಿ ಅಂತಲೇ ಒಪ್ಕೊಂಡ್ರು. ಅದನ್ನು ಅವ್ರನ್ನ ತಂದು ಪೊಲೀಸ್ ಸ್ಟೇಷನ್ ಕೊಟ್ಟಿವ್ರಿ ಸಾಹೇಬ್.